ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 1ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣಿ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ಪಾಡ್ಯ ಆರಂಭ ಆಗಿದೆ. ಇದು ಈ ಬೆಳಗಿನ ಜಾವ 5:02 ಮುಕ್ತಾಯ ಆಗಿದೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಇದು ಈ ದಿನ ರಾತ್ರಿ 2:56 ಇರಲಿದೆ. ಹಾಗಾಗಿನೇ ಈ ದಿನ ರಾತ್ರಿ ಬಿದಿಗೆಯ ಚಂದ್ರ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1:35 ಇರಲಿದೆ. ನಂತರ ಉತ್ತರ ಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಮಧ್ಯಾಹ್ನ 1:45 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ಅಪರಾಹ್ನ 4:24 ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮೀನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:37 ಬೆಳಿಗ್ಗೆ 11:06 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 6:38 ಬೆಳಿಗ್ಗೆ 8:08 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:05 ಮಧ್ಯಾಹ್ನ 3:34 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಬೆಳಿಗ್ಗೆ 6:46 ಬೆಳಿಗ್ಗೆ 7:33 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿ ಇರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ನೀವು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:10 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 4:39 ಬೆಳಿಗ್ಗೆ 6:06 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:36 ಸೂರ್ಯಾಸ್ತ ಸಂಜೆ 6:27. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಹಾಗೆ ಈ ಶನಿ ಕರ್ಮಕಾರಕ. ನಮ್ಮ ಉದ್ಯೋಗಕ್ಕೆ, ನಮ್ಮ ಶ್ರಮಕ್ಕೆ, ಹಾಗೆ ನಮ್ಮ ವೃತ್ತಿಗೆ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ತಂದುಕೊಡ್ಲಿಕ್ಕೆ ಶನಿಯ ಅನುಗ್ರಹ ಬೇಕು. ಹಾಗೆ ಈ ಕೆಲಸ ಕಾರ್ಯಗಳು
ಈ ದಿನ ಸ್ವಲ್ಪ ನಿಧಾನ ಆಗ್ಬೋದು, ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಆದರೆ ಕೆಲಸದಿಂದ ಬರುವಂತಹ ಫಲಿತಾಂಶಗಳು ಮಾತ್ರ ಸ್ಥಿರವಾಗಿರುತ್ತೆ. ಹಾಗಾಗಿ ಯಾರು ಸಹನೆಯಿಂದ ಶಾಂತಿಯಿಂದ ಈ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಇನ್ನು ಈ ಶಾಶ್ವತವಾದ ಫಲಿತಾಂಶಗಳು ಅಂತ ಹೇಳಿದ್ರೆ, ನಾವು ಕೆಲವೊಂದು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತೀವಿ, ಕೆಲವು ವಿಚಾರಗಳನ್ನು ಗ್ರಹಿಸ್ತೀವಿ. ಇದು ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಇದು ಸ್ಥಿರವಾಗಿ ಇರುವಂಥದ್ದು, ತುಂಬ ಶಾಶ್ವತವಾಗಿರುವಂಥದ್ದು. ಹಾಗಾಗಿನೇ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ಅತ್ಯುತ್ತಮವಾದಂತಹ ಸಂದರ್ಭಗಳಿದೆ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ, ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಶುಭಕರವಾಗಿ ಇರುವಂಥದ್ದು, ತುಂಬ ಅನುಕೂಲಗಳು ಇರುವಂಥದ್ದು. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೂ ಕೂಡ ಅತ್ಯುತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಪ್ರಶಸ್ತವಾಗಿದೆ. ಇದು ಈ ದಿನ ಬೆಳಿಗ್ಗೆ 7:38 ಬೆಳಿಗ್ಗೆ 8:37 ಹಾಗೆ ಮಧ್ಯಾಹ್ನ 2:31 ಮಧ್ಯಾಹ್ನ 3:30 ಹಾಗೆ ರಾತ್ರಿ 9:29 ರಾತ್ರಿ 10:30 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಅದೇ ರೀತಿ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ನಿಧಾನ ಆಗ್ಬೋದು. ಅಂದರೆ ಕೆಲಸ ಕಾರ್ಯಗಳು ಆರಂಭ ಆಗುತ್ತೆ, ಆದರೆ ಅದು ಪೂರ್ಣಗೊಳ್ಳುವಂಥದ್ದು ಸ್ವಲ್ಪ ನಿಧಾನವಾಗಿ. ಹಾಗಾಗಿ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಫಲಿತಾಂಶಗಳು ಬೇಗ ಸಿಕ್ಕದೇ ಇರ್ಬೋದು. ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥದ್ದು ಇರ್ಬೋದು. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:39 ಬೆಳಿಗ್ಗೆ 7:38 ಇನ್ನು ಮಧ್ಯಾಹ್ನ 1:32 ಮಧ್ಯಾಹ್ನ 2:31 ಹಾಗೆ ರಾತ್ರಿ 8:28 ರಾತ್ರಿ 9:29 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ಶನಿವಾರ ಇರುವಂಥ ಕುಜಹೋರ ಏನಿದೆ ಇದು ತುಂಬ ಅನುಕೂಲಕರವಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ ಇದೆ, ಮಿಲಿಟ್ರಿ ಇಲಾಖೆ ಇದೆ, ಅಗ್ನಿಶಾಮಕ ದಳ ಇದೆ. ಇವೆಲ್ಲರೂ ಕೂಡ ಕೆಲವೊಂದು ರಿಸ್ಕನ್ನು ತೆಗೆದುಕೊಂಡೇ ಕೆಲಸ ಮಾಡುವಂಥವ್ರು. ಅವರಿಗೆ ಈ ದಿನ ತುಂಬ ಅನುಕೂಲಗಳಿರುವಂಥ ಸಂದರ್ಭ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪರವಾದಂತಹ ಒಂದು ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳನ್ನು ನೀವು ಫಾಲೋಅಪ್ ಮಾಡುವಂಥ ವಿಚಾರ ಅಥವಾ ಈ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ಕೂಡ ಈ ದಿನ ಇರುವಂಥ ಕುಜಹೋರದಲ್ಲಿ ನೀವು ಪ್ರಯತ್ನ ಮಾಡ್ಬೋದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 8:37 ಬೆಳಿಗ್ಗೆ 9:36 ಇನ್ನು ಮಧ್ಯಾಹ್ನ 3:30 ಅಪರಾಹ್ನ 4:29 ಇನ್ನು ರಾತ್ರಿ 10:30 ರಾತ್ರಿ 11:31 ಕುಜಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆ ಅಂತ ಹೇಳಿದ್ರೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ರವಿಹೋರದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ. ರವಿಹೋರದಲ್ಲಿ ಯಾವುದೇ ಪ್ರಯತ್ನಗಳು ಬೇಡ. ಇನ್ನು ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನಾಗಲಿ ಗಣ್ಯರನ್ನಾಗಲಿ ಭೇಟಿ ಮಾಡುವಂಥ ವಿಚಾರ ಕೂಡ ಆದಷ್ಟು ರವಿಹೋರದಲ್ಲಿ ಬೇಡ. ಏಕೆಂದರೆ ನಿಮ್ಮ ಭೇಟಿಯ ಉದ್ದೇಶ ಈಡೇರಲ್ಲ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಿದೆ, ಸರ್ಕಾರದ ಇಲಾಖೆಗಳಲ್ಲಿ ಕೆಲವು ಕೆಲಸಗಳಾಗಬೇಕಾಗತ್ತೆ. ಇಂಥ ಒಂದು ವಿಚಾರಗಳನ್ನು ಕೂಡ ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:36 ಬೆಳಿಗ್ಗೆ 10:35 ಇನ್ನು ಅಪರಾಹ್ನ 4:29 ಅಪರಾಹ್ನ 5:28 ಇನ್ನು ರಾತ್ರಿ 11:31 ರಾತ್ರಿ 12:32 ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ.
ಈ ಮಾಹಿತಿಯನ್ನು ಆಧರಿಸಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಪಂಚಾಂಗ ಶ್ರವಣ ಮಾಡುವಂಥದ್ದು, ಹಾಗೆ ಪ್ರತಿನಿತ್ಯದ ಮುಹೂರ್ತ ಯಾವುದು, ಶುಭ ಗಳಿಗೆ ಯಾವುದು, ಒಳ್ಳೆಯ ಹೊರ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡು ನೀವು ಮುಂದುವರಿರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಫಾಲ್ಗುಣ ಮಾಸ ಆರಂಭ ಆಯಿತು. ಅದರಲ್ಲೂ ಮೊದಲನೇ ದಿನ ಕಳೆದು ಬಿದಿಗೆಯ ತಿಥಿ ಆರಂಭ ಆಗಿರುವಂಥ ಸಂದರ್ಭ. ಹಾಗೆ ಈ ದಿನ ಶುಕ್ರ ವಕ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಶುಕ್ರ ಗ್ರಹ ಈಗಾಗಲೇ ಮೀನರಾಶಿಯಲ್ಲಿದ್ದು ಅಲ್ಲಿ ವಕ್ರ ಚಲನೆಯನ್ನು ಆರಂಭ ಮಾಡುವಂಥದ್ದು. ಇದು ಕೆಲವೊಂದು ರಾಶಿಯವರಿಗೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುವಂಥದ್ದು ಕೂಡ ಇದೆ. ಅಂದರೆ ಶುಕ್ರ ಕೊಡುವಂಥ ಕೆಲವು ಕಾರಕತ್ವಗಳೇನಿದೆ ಅದರಲ್ಲಿ ಸ್ವಲ್ಪ ವ್ಯತ್ಯಯಗಳಾಗುವಂಥದ್ದು ಇರುತ್ತೆ. ಇದನ್ನು ನೀವು ಗಮನಿಸಬೇಕು. ಇನ್ನು ಈ ದಿನ ತ್ರಿಪುಷ್ಕರ್ ಇರುವಂಥ ದಿನ. ಅಂದರೆ ಪೂರ್ವಭಾದ್ರ ನಕ್ಷತ್ರ ಇದೆ, ಶನಿವಾರದ ದಿನ ಇದೆ, ಮತ್ತು ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಈ ದಿನ ಇದೆ. ಹಾಗಾಗಿನೇ ತ್ರಿಪುಷ್ಕರ್ ಇದೆ. ಅತ್ಯುತ್ತಮವಾದಂಥ ಒಂದು ಕಾಂಬಿನೇಷನ್ ಇದು. ಈ ಸಮಯ ಬೆಳಿಗ್ಗೆ 6:52 ಈ ದಿನ ಬೆಳಿಗ್ಗೆ 11:22 ಈ ತ್ರಿಪುಷ್ಕರ್ ಇರುವಂಥ ಸಮಯ ಇದು. ಹಾಗೆ ಈ ದಿನ ಬಿದಿಗೆಯ ತಿಥಿ ಇರೋದರಿಂದ ಈ ದಿನ ಚಂದ್ರ ದರ್ಶನವನ್ನು ಮಾಡಿ. ಚಂದ್ರ ದರ್ಶನದಿಂದ ನೀವು ಮಾಡಿರುವಂಥ ಪಾಪಗಳು ನಿವಾರಣೆಯಾಗುತ್ತೆ. ಹಾಗೆ ಈ ವೃದ್ಧಿ ಚಂದ್ರ ನಿಮಗೆ ಬಾಳಿನಲ್ಲೂ ಕೂಡ ಒಂದು ವೃದ್ಧಿಯನ್ನು, ಸಮೃದ್ಧಿಯನ್ನು ತರ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಪರಮಹಂಸರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು. ಹಾಗಾಗಿನೇ ಕಾಳಿ ಮಾತೆಯ ಆರಾಧಕರಾಗಿದ್ದಂಥ ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ, ಸ್ವಾಮಿ ವಿವೇಕಾನಂದ ಇವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕು. ಇನ್ನು ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನೋಡೋಣ. ಇವರು ಭಾರತದ ಪ್ರಸಿದ್ಧ ಧಾರ್ಮಿಕ ನೇತಾರರಲ್ಲಿ ಒಬ್ಬರಾಗಿರುವಂಥವರು. ಹಾಗೆ ಕಾಳಿಯ ಆರಾಧಕರು. ಹಾಗೆ ಪರಮಹಂಸರು ಅದ್ವೈತ ವೇದಾಂತ ಸಿದ್ಧಾಂತವನ್ನು ಬೋಧಿಸಿದಂಥವರು. ಹಾಗೆ ಎಲ್ಲ ಧರ್ಮಗಳು ಕೂಡ ಒಂದೇ ಗುರಿಯತ್ತ ನಮ್ಮನ್ನು ಕೊಂಡೊಯ್ಯುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಂಥವರು. ಹಾಗೆ 19ನೇ ಶತಮಾನದ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ದಾರಿ ಮಾಡಿಕೊಟ್ಟಂತಹ ವ್ಯಕ್ತಿಗಳಲ್ಲಿ ಪರಮಹಂಸರು ಕೂಡ ಒಬ್ಬರು. ಇವರ ಮೊದಲ ಹೆಸರು ಗದಾಧರ ಅನ್ನುವಂಥದ್ದು. ಇಲ್ಲಿ ರಾಮಕೃಷ್ಣ ಪರಮಹಂಸರು ಜನಿಸಿದ್ದು 1836ನೇ ಇಸ್ವಿ ಫೆಬ್ರವರಿ ತಿಂಗಳ 18ನೇ ತಾರೀಕು. ಇನ್ನು ಇವರ ದೇಹಾಂತ್ಯವಾಗಿದ್ದು 1886ನೇ ಇಸ್ವಿಯ ಆಗಸ್ಟ್ 16ನೇ ತಾರೀಕು. ಹಾಗಾಗಿ ಈ ಪರಮಹಂಸರ ಜೀವನ ಮತ್ತು ಅವರ ಬೋಧನೆ ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆ ಇವುಗಳ ಮೇಲೆ ತುಂಬ ಆಳವಾದ ಪ್ರಭಾವವನ್ನು ಬೀರಿರುವಂಥದ್ದು. ಇನ್ನು ಸ್ವಾಮಿ ವಿವೇಕಾನಂದರು ಇವರ ಅನುಯಾಯಿಗಳು. ಮತ್ತು ವಿವೇಕಾನಂದರೇ ಸ್ಥಾಪಿಸಿದಂತಹ ರಾಮಕೃಷ್ಣ ಮಿಷನ್ ಏನಿದೆ ಇವರ ಗೌರವಾರ್ಥವಾಗಿ ಇರುವಂಥದ್ದು. ಇನ್ನು ಪರಮಹಂಸರು ಜೀವನದಲ್ಲಿ ಸಾಕ್ಷಾತ್ಕರಿಸಿಕೊಂಡ್ರು ಅಂತ ಹೇಳಲಾದಂತಹ ನಿರ್ವಿಕಲ್ಪ ಸಮಾಧಿಯಿಂದ ಅವರು ಅವಿದ್ಯಾಮಾಯೆ ಮತ್ತು ವಿದ್ಯಾಮಾಯೆ ಅನ್ನುವಂಥ ಎರಡು ಬಗೆಯ ಮಾಯೆಗಳನ್ನು ತಿಳ್ಕೊಂಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಅವಿದ್ಯಾ ಮಾಯೆ ಅನ್ನುವಂಥದ್ದು ಸೃಷ್ಟಿಯ ಕಾಳಶಕ್ತಿಗಳನ್ನು ಪ್ರತಿನಿಧಿಸುತ್ತೆ. ಅಂದರೆ ಈ ಕೋಪ, ಕ್ರೌರ್ಯ, ಲೋಭ, ಜಿಪುಣತನ ಇತ್ಯಾದಿಗಳನ್ನು. ಇನ್ನು ವಿದ್ಯಾಮಾಯೆ ಅನ್ನುವಂಥದ್ದು ಸೃಷ್ಟಿಯ ಅತ್ಯುತ್ತಮ ಶಕ್ತಿಗಳನ್ನು ಪ್ರತಿನಿಧಿಸುತ್ತೆ. ಅಂದರೆ ಒಂದು ಪ್ರೀತಿ, ಪ್ರೇಮ, ಕರುಣೆ, ಅಂತಃಕರಣ, ಆಧ್ಯಾತ್ಮಿಕ ದೃಷ್ಟಿಕೋನ ಇತ್ಯಾದಿಗಳನ್ನು. ಹಾಗಾಗಿ ಪರಮಹಂಸರ ದೃಷ್ಟಿಯಲ್ಲಿ ಭಕ್ತರು ವಿದ್ಯಾಮಾಯೆಯಿಂದ ಅವಿದ್ಯಾ ಮಾಯೆಯನ್ನು ಗೆದ್ದು ನಂತರ ಸಂಪೂರ್ಣವಾಗಿ ಮಾಯಾತೀತರಾಗುವತ್ತ ಹೆಜ್ಜೆಯನ್ನು ಹಾಕಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಅವರು ತಿಳಿಸ್ಕೊಟ್ರು. ಹಾಗಾಗಿನೇ ಈ ವಿದ್ಯೆ ಅನ್ನುವಂಥದ್ದು, ಜ್ಞಾನ ಸಂಪಾದನೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಅವರ ಬೋಧನೆಯಲ್ಲಿ ನಾವು ತಿಳ್ಕೊಳ್ಬೋದು. ಹಾಗಾಗಿ ರಾಮಕೃಷ್ಣರ 4 ಪ್ರಮುಖ ತತ್ವಗಳು ಅಂತ ಹೇಳಿದ್ರೆ ಎಲ್ಲ ಅಸ್ತಿತ್ವದ ಏಕತೆಯನ್ನು ಸಾರುವಂಥದ್ದು, ಮಾನವರಲ್ಲಿಯೂ ಕೂಡ ಇರುವಂಥ ದೈವತ್ವವನ್ನು ಕಾಣಬೇಕು ಅನ್ನುವಂಥದ್ದು, ದೇವರ ಏಕತೆ ಮತ್ತು ಎಲ್ಲ ಧರ್ಮಗಳ ಸಾಮರಸ್ಯ ಅನ್ನುವಂಥದ್ದನ್ನು ಇವರು ಬೋಧನೆ ಮಾಡಿದ್ರು. ಇವರ ಕರ್ಮಭೂಮಿ ಗಂಗಾ ನದಿ ತೀರದಲ್ಲಿರುವಂಥ ದಕ್ಷಿಣೇಶ್ವರ ಅನ್ನುವಂಥದ್ದು. ಅಲ್ಲಿ ಭವತಾರಿಣಿ ಜಗನ್ಮಾತೆಯ ಒಂದು ಸುಂದರ ದೇವಾಲಯ ಇದೆ. ಅಲ್ಲಿ ತಾಯಿಯ ದರ್ಶನಕ್ಕಾಗಿ ಇವರು ಪ್ರತಿನಿತ್ಯ ಹಾತೊರಿತಾ ಇದ್ರು. ಹಾಗಾಗಿನೇ ಕಣ್ಣಿಗೆ ಕಾಣದಂತಹ ದೇವರಿಗಾಗಿ ತುಂಬ ವ್ಯಥೆ ಪಡ್ತಾ ಇದ್ರು. ಬಾಲಕರಾಗಿದ್ದಾಗಂತೂ ಇವರಿಗೆ ದೇವಿ ಸಾಕ್ಷಾತ್ಕಾರ ಆಗಲೇಬೇಕು ಅಂತ ಹೇಳಿ ಹಠದಿಂದಲೇ ದೇವಿಯನ್ನು ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ರು.
ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದೇವಿ ಪ್ರತ್ಯಕ್ಷಳಾಗಲಿಲ್ಲ. ಇವರಿಗೆ ಅಂಥ ಒಂದು ಅನುಭೂತಿ ಸಿಕ್ಕಲಿಲ್ಲ. ಆಗ ತುಂಬ ನಿರಾಶರಾಗಿ ಒಂದು ದಿನ ಇವರು ಆ ದೇವಿ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯಲ್ಲಿದ್ದಂತಹ ಬಲಿ ಕೊಡುವಂತಹ ಖಡ್ಗವನ್ನು ತೆಗೆದುಕೊಂಡು ಅದರಿಂದ ದೇವರೆದುರಿಗೆ ತನ್ನ ರುಂಡವನ್ನ ಕತ್ತರಿಸ್ಕೊಳ್ತೇನೆ ಅಂತ ಹೇಳಿ ಶಪಥ ಮಾಡಿ ಆ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆಗ ತಕ್ಷಣ ದೇವಿ ಪ್ರತ್ಯಕ್ಷಳಾಗಿ ದರ್ಶನವನ್ನ ಕೊಡ್ತಾಳೆ. ಆಗ ಆ ಯುವಕನ ಮನಸ್ಸು ಪ್ರಪಂಚವನ್ನು ತೊರೆದು ಅವರ್ಣನೀಯವಾದಂತಹ ಆನಂದದಲ್ಲಿ ತಲ್ಲೀನ ಆಯಿತು ಅನ್ನುವಂಥ ಅನುಭವವನ್ನು ಹೇಳ್ಕೊಳ್ತಾರೆ. ಹಾಗಾಗಿ ತಮ್ಮ ಸರ್ವಸ್ವವನ್ನೂ ಕೂಡ ತಮ್ಮ ಜೀವನವನ್ನೇ ತಾಯಿಗೆ ನಿವೇದನೆ ಮಾಡ್ತಾರೆ. ಜಗನ್ಮಾತೆಯನ್ನ ಅವರು ದರ್ಶನ ಮಾಡಿದ ಅನುಭವವನ್ನು ಪಡ್ಕೊಳ್ತಾರೆ. ಹಾಗಾಗಿನೇ ಮುಂದೆ ಅವರೇ ಶ್ರೀ ರಾಮಕೃಷ್ಣ ಪರಮಹಂಸರು ಅನ್ನುವಂಥ ಹೆಸರಿನಿಂದ ವಿಖ್ಯಾತರಾಗ್ತಾರೆ. ಆದರೆ ಈ ರಾಮಕೃಷ್ಣ ಪರಮಹಂಸರ ಪ್ರಭಾವ ವಿವೇಕಾನಂದರ ಮೇಲೆ ಉಂಟಾಗುತ್ತೆ. ಆ ವಿಚಾರ ತಮಗೆ ಗೊತ್ತಿದೆ. ಏಕೆಂದರೆ ಈ ರಾಮಕೃಷ್ಣ ಪರಮಹಂಸರು ಘನ ವಿದ್ವಾಂಸರ ಗುಂಪಿಗೆ ಸೇರಿದವರಲ್ಲ, ದೊಡ್ಡ ಮಾತುಗಾರರು ಕೂಡ ಅಲ್ಲ, ಉಪನ್ಯಾಸ ಕೊಡಲಿಕ್ಕೆ ಎಲ್ಲೂ ಹೊರಗೆ ಹೋದಂಥವರು ಕೂಡ ಅಲ್ಲ. ಆದರೆ ತಮ್ಮ ಬಹುಪಾಲು ಜೀವನವನ್ನು ದಕ್ಷಿಣೇಶ್ವರದ ದೇವಾಲಯದಲ್ಲೇ ಕಳೆದರು. ಆದರೂ ಕೂಡ ಅಪರೂಪವಾಗಿ ಅವರ ಜೀವನ ಕ್ರಮದಿಂದಲೇ, ಅವರ ಜೀವನ ಶೈಲಿಯಿಂದಲೇ ಪ್ರಭಾವಿತರಾಗಿದ್ದಂಥವರು ಸಾವಿರಾರು ಮಂದಿ ಇದ್ದರು. ನಂತರ ಶ್ರೀ ರಾಮಕೃಷ್ಣ ಪರಮಹಂಸರಿಗೆ ಶಾರದಾ ದೇವಿಯವರ ಜೊತೆ ವಿವಾಹ ಆಗತ್ತೆ. ಆದರೆ ಇವರು ಎಂದೂ ಕೂಡ ವೈವಾಹಿಕ ಜೀವನವನ್ನು ಅನುಭವಿಸಲಿಲ್ಲ. ಏಕೆ ಅಂತ ಹೇಳಿದ್ರೆ ಆ ಜನ್ಮ ಬ್ರಹ್ಮಚಾರಿಗಳಾಗಿ ಇಬ್ಬರೂ ಕೂಡ ಜಗನ್ಮಾತೆಯ ಕೆಲಸಕ್ಕೆ ತಮ್ಮನ್ನ ತಾವೇ ಅರ್ಪಿಸ್ಕೊಳ್ತಾರೆ. ಹಾಗೆ ಪೂಜೆ, ಜಪ, ತಪ, ಸಾಧನೆ ಇದನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಅವರಿಬ್ಬರೂ ಕೂಡ ಸಾಧನೆಯ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟಂಥವ್ರು. ಹಾಗಾಗಿ ನಮ್ಮ ನಂಬಿಕೆಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರಿರುವಂಥ ರಾಮಕೃಷ್ಣ ಪರಮಹಂಸರನ್ನ ಈ ದಿನ ಸ್ಮರಣೆ ಮಾಡೋಣ. ಹಾಗೆ ಅವರು ನಮ್ಮ ಹಿಂದೂ ಧರ್ಮಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ಕೂಡ ಸ್ಮರಿಸೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಒಂದು ಒಳ್ಳೆಯ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಜಾತಕದಲ್ಲಿ ಗ್ರಹಗತಿಗಳು ಹೇಗಿರಬೇಕು, ಅದರಲ್ಲೂ ಸರ್ಕಾರಿ ಉದ್ಯೋಗ ಇರಬೇಕು, ಇನ್ನು ಯಾವುದೇ ಒಂದು ಖಾಸಗಿ ಸಂಸ್ಥೆಯ ಉದ್ಯೋಗ ಸಿಕ್ಕಿದ್ರೂ ಕೂಡ ಅದನ್ನು ಹೇಗೆ ಪಡ್ಕೊಳ್ಬೇಕು, ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಮ್ಮ ಜಾತಕದ ಪ್ರಕಾರ ನೋಡಬೇಕಾಗತ್ತೆ. ಹಾಗಾಗಿನೇ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಕೆಲಸವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆತನ ಓದು ಬಹಳ ಮುಖ್ಯ. ಹಾಗಾಗಿ ಜ್ಞಾನ ಸಂಪಾದನೆ ಆಗಲಿ ಅಥವಾ ಆ ಕ್ಷೇತ್ರದಲ್ಲಿರುವಂಥ ಅನುಭವ ಆಗಲಿ ಬಹಳ ಮುಖ್ಯವಾಗುತ್ತೆ. ಇದರಿಂದ ಕೆಲಸ ಬಹಳ ಬೇಗ ಸಿಕ್ಕತ್ತೆ. ಆದರೆ ಕೆಲಸವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಜಾತಕದಲ್ಲಿ ಸೂರ್ಯ, ಚಂದ್ರ, ಕುಜ ಧನಾತ್ಮಕವಾಗಿರಬೇಕು. ಇವರು ತುಂಬ ಪಾಸಿಟಿವ್ ಆಗಿರಬೇಕು, ನಮಗೆ ತುಂಬ ಫೇವರಬಲ್ ಆಗಿ ಇರಬೇಕು. ಹಾಗಾಗಿ ಜಾತಕದಲ್ಲಿ ಈ ಮೂರು ಗ್ರಹಗಳು ಉತ್ತಮ ಸ್ಥಾನದಲ್ಲಿದ್ದರೆ ಒಳ್ಳೆಯ ಉದ್ಯೋಗ ಸಿಕ್ಕತ್ತೆ. ಆದರೆ ಈ ಗ್ರಹಗಳೇನಾದರೂ ಜಾತಕದಲ್ಲಿ ದುರ್ಬಲವಾಗಿದ್ದರೆ ಪರಿಹಾರಗಳ ಮೂಲಕ ಗ್ರಹಗಳನ್ನು ಶಾಂತಗೊಳಿಸ್ಕೊಂಡು ಉದ್ಯೋಗದಲ್ಲಿ ನಾವು ಸೇರ್ಪಡೆಗೊಳಿಸ್ಕೊಳ್ಬೇಕು. ಆಗ ಉದ್ಯೋಗದ ಅನುಕೂಲತೆ ಅನ್ನುವಂಥದ್ದು ಒದಗಿ ಬರುತ್ತೆ. ಹಾಗೆ ಎಷ್ಟೋ ಮಂದಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಏನಂದರೆ, ಈಗಾಗಲೇ ನಾವು ಒಂದು ಪದವಿಯನ್ನು ಪಡ್ಕೊಂಡಿದ್ದೇವೆ, ಸಾಕಷ್ಟು ವಿದ್ಯಾರ್ಹತೆ ಇದೆ, ಆದರೂ ಕೂಡ ನಮಗೆ ಕೆಲಸಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗಿರುತ್ತೆ. ಹಾಗೆ ಅಂಥವರು ಕೆಲಸ ಕಾರ್ಯಗಳನ್ನು ಜೀವನ ನಿರ್ವಹಣೆಗಾಗಿ ಮಾಡಲೇಬೇಕು. ಕೆಲವರು ಯಾವುದಾದ್ರೂ ಉದ್ಯೋಗ ಸಾಕು ಅನ್ನುವಂಥವರು ಕೂಡ ಇದ್ದಾರೆ. ಆದರೆ ಕೆಲವರು ನಿರ್ದಿಷ್ಟವಾಗಿ ಇಂಥದ್ದೇ ಉದ್ಯೋಗ ಬೇಕು, ಏಕೆಂದರೆ ನಮ್ಮ ಓದು, ನಮ್ಮ ಕ್ವಾಲಿಫಿಕೇಷನ್ ಹೀಗೆ ಇದೆ ಅನ್ನುವಂಥ ಒಂದು ರಾಜಿ ಇಲ್ಲದಂಥ ಮನೋಭಾವವನ್ನು ಹೊಂದಿರುವಂಥವರು ಕೂಡ ಇದ್ದಾರೆ. ಆದರೆ ಇಲ್ಲಿ ಉದ್ಯೋಗಕ್ಕಾಗಿ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಪ್ರತಿದಿನ ಸೂರ್ಯನನ್ನು ಆರಾಧನೆ ಮಾಡಬೇಕು. ಸೂರ್ಯೋದಯಕ್ಕೆ ಮುಂಚೆ ಏಳಬೇಕು. ಬೆಳಗ್ಗೆ ಉದಯಿಸುವ ಸೂರ್ಯನ ಮುಂದೆ ನಿಂತು ಶ್ರದ್ಧೆಯಿಂದ ಒಂದು ಚಮಚದಲ್ಲೋ ಅಥವಾ ಒಂದು ಉದ್ಧರಣೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಹಿಡಿದು ಓಂ ಖಗೋಲ್ಕಾಯ ನಮಃ ಸ್ವಾಹ ಅನ್ನುವಂಥ ಮಂತ್ರವನ್ನು ಜಪ ಮಾಡಬೇಕು. ಇದನ್ನು ನಿರಂತರವಾಗಿ ಸೂರ್ಯನನ್ನು ನೋಡ್ತಾ 108 ಬಾರಿ ಪಠಣ ಮಾಡಬೇಕು. ಆದರೆ ಸೂರ್ಯ ಸಂಪೂರ್ಣವಾಗಿ ಉದಯಿಸುವ ಮೊದಲು ಇದನ್ನು ಮಾಡಬೇಕಾಗತ್ತೆ. ಇನ್ನು ಬೆಳ್ಳಿಯಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ವಸ್ತುವನ್ನು ಸದಾಕಾಲ ಜೊತೆಯಲ್ಲಿ ಇಟ್ಕೊಳ್ಬೇಕು. ಇದು ಕೂಡ ಬಹಳ ಮುಖ್ಯ. ಇನ್ನು ಒಂದು ತಾಮ್ರದ ಲೋಟ ಅಥವಾ ತಾಮ್ರದ ಪಂಚಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ ಕೆಂಪು ಗುಲಾಬಿ ದಳಗಳನ್ನು ಅಥವಾ ಕೆಂಪು ಹೂವನ್ನು ಹಾಕಿ ಪೂರ್ವಾಭಿಮುಖವಾಗಿ ನಿಂತು ಶ್ರೀ ಸೂರ್ಯನಾರಾಯಣ ಸ್ವಾಮಿಯೇ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಬೇಕು. ಮತ್ತು
ಪ್ರತಿ ಸೋಮವಾರ ಅಥವಾ ಗುರುವಾರದ ದಿನಗಳಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂಗಳಿಂದ ಅರ್ಚನೆಯನ್ನು ಮಾಡಿಸ್ಬೇಕು. ಹಾಗಾಗಿ ಶ್ರದ್ಧಾ ಭಕ್ತಿಗಳಿಂದ ಯಾರು ದುರ್ಗೆಯನ್ನು ಆರಾಧನೆ ಮಾಡ್ತಾರೆ ಅಂಥವ್ರಿಗೆ ವಿಶೇಷವಾದಂಥ ಉದ್ಯೋಗಗಳು ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಇನ್ನು ಕೆಲವರಿಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಆ ಸಮಯದಲ್ಲಿ ಮನೆಯಲ್ಲಿಯೇ ದುರ್ಗಾದೇವಿಯ ಒಂದು ಫೋಟೋವನ್ನು ಇಟ್ಟು ಕೆಂಪು ಹೂಗಳಿಂದ ದೇವಿಯನ್ನು ಪೂಜೆ ಮಾಡಬೇಕು. ಹಾಗೆ ನಿಮ್ಮ ಭಕ್ತಿ ಎಷ್ಟು ಶಕ್ತಿಯಾಗಿರುತ್ತೋ ಅಷ್ಟು ಬೇಗ ನಿಮಗೆ ಕೆಲಸ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಕೆಲಸ ಸಿಕ್ಕಿದ ಮೇಲೆ ಉದ್ಯೋಗದಲ್ಲಿ ಯಶಸ್ಸು ಕೂಡ ಸಿಕ್ಕತ್ತೆ. ಹಾಗೆ ಬೆಳಿಗ್ಗೆ ಮತ್ತು ಸಂಜೆ ಈ ಸಮಯದಲ್ಲಿ ದುರ್ಗಾದೇವಿಯ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಬೇಕು. ಇದರಿಂದ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಸಂಚಾರವಾಗುತ್ತೆ. ಹಾಗೆ ಆ ಮನೆಯಲ್ಲಿ ಏನಾದರೂ ಒಂದು ನೆಗೆಟಿವ್ ವೈಬ್ಸ್ ಅನ್ನುವಂಥದ್ದು ಇದ್ದರೆ, ಅಂದರೆ ಆ ನಕಾರಾತ್ಮಕವಾದಂಥ ಶಕ್ತಿ ಏನಾದರೂ ಇದ್ದರೆ ಅದು ದೂರ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಇರುವಂಥವರ ಆಲೋಚನೆಯ ಗತಿಯೇ ಬೇರೆ ರೀತಿಯಲ್ಲಿರುತ್ತೆ. ಪ್ರಯತ್ನ ಬಹಳ ಶೀಘ್ರವಾಗಿ ನೆರವೇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಸರ್ಕಾರಿ ಕೆಲಸ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸೂರ್ಯನನ್ನು, ಚಂದ್ರನನ್ನು, ಗುರುವನ್ನು, ಮಂಗಳವನ್ನು ಮತ್ತು ಜನ್ಮ ಜಾತಕದಲ್ಲಿ ಕರ್ಮಭಾವವಾದಂತಹ 10ನೇ ಮನೆಯ ಮೇಲೆ ಸಕಾರಾತ್ಮಕ ಪ್ರಭಾವದ ಬೆಂಬಲ ಬೇಕಾಗುತ್ತೆ. ಏಕೆಂದರೆ ನಮ್ಮ ಜಾತಕದಲ್ಲಿ ಈ 10ನೇ ಮನೆ ಉದ್ಯೋಗ ಸ್ಥಾನ, ಇದೇ ಕರ್ಮಸ್ಥಾನ. ಈ ಮನೆ ಭಾಳ ಚೆನ್ನಾಗಿರಬೇಕು, ತುಂಬ ಆಕ್ಟಿವೇಟ್ ಆಗಿರಬೇಕು. ಹಾಗಾಗಿ ಸರ್ಕಾರಿ ಕೆಲಸದಲ್ಲಿ ಸೇರ್ಪಡೆ ಆಗಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ರವಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಇದರಿಂದ ಈ ಕೆಲಸ ಸಿಕ್ಕುವಂಥದ್ದು, ಹಾಗೆ ಸಿಕ್ಕಿದ ಕೆಲಸದಲ್ಲಿ ಬಡ್ತಿ ಸಿಕ್ಕಲಿಕ್ಕೂ ಕೂಡ ನೆರವಾಗುತ್ತೆ. ಇನ್ನು ವಿಶೇಷವಾಗಿ ಈ ಸರ್ಕಾರಿ ಕೆಲಸ ಪಡ್ಕೊಳ್ಳುವಂಥವರು ಒಂದೆರಡು ಪರಿಹಾರಗಳನ್ನು ಮಾಡಬೇಕು. ಏನಂದರೆ ಭಾನುವಾರದ ದಿನ ಬಾದಾಮಿ ಬೀಜವನ್ನು ಹೆಚ್ಚು ದಾನ ಮಾಡಬೇಕು. ಬೆಲ್ಲದಿಂದ ಮಾಡಿದಂತಹ ಸಿಹಿ ತಿಂಡಿಯನ್ನು ಮತ್ತು ಸ್ವಲ್ಪ ಬೆಲ್ಲವನ್ನು ಹರಿಯುವ ನೀರಿನಲ್ಲಿ ಪ್ರವಹಿಸಬೇಕು. ಇದರಿಂದ ಈ ಸೂರ್ಯನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಓಂ ಘೃಣಿ ಸೂರ್ಯಾಯ ನಮಃ ಅನ್ನೋಂಥ ಮಂತ್ರವನ್ನು ಪೂರ್ವಾಭಿಮುಖವಾಗಿ ಕುಳಿತು ಪ್ರತಿನಿತ್ಯ ಮಧ್ಯಾಹ್ನ 12 ಗಂಟೆಯ ಒಳಗೆ 108 ಬಾರಿ ಪಠಣ ಮಾಡಬೇಕು, ಜಪ ಮಾಡಬೇಕು. ಬಹಳ ಏಕಾಗ್ರತೆಯಿಂದ ಜಪ ಮಾಡಬೇಕು. ಇದರಿಂದ ನೀವು ಬಯಸುವಂಥ ಕೆಲಸಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ, ಆದರೆ ಆ ನೌಕರಿಯಲ್ಲಿ ಏನೋ ಒಂದು ಕಿರಿಕಿರಿ ಇರುತ್ತೆ, ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅಂಥವ್ರಿಗೆ ಕೆಲಸವನ್ನು ಕಳ್ಕೊಳ್ಳಿಕ್ಕೂ ಇಷ್ಟ ಆಗಲ್ಲ, ಅದರಲ್ಲಿ ಮುಂದುವರಿಲಿಕ್ಕೂ ಕೂಡ ಇಷ್ಟ ಆಗಲ್ಲ. ಅಂಥ ಒಂದು ಸಂದರ್ಭದಲ್ಲಿರುವಂಥವರು ಒಂದು ಪರಿಹಾರವನ್ನು ಮಾಡಬೇಕು. ಏನಂದರೆ ಸಾರ್ವಜನಿಕ ಸ್ಥಳದಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು, ಕುಡಿಯುವ ನೀರಿನ ವ್ಯವಸ್ಥೆ. ಹಾಗಾಗಿ ಮಡಿಕೆಯಲ್ಲಿ ನೀರಿಡುವಂಥದ್ದು ಅಥವಾ ವಾಟರ್ ಪ್ಯೂರಿಫೈಯರ್ ಯೂನಿಟ್ಸ್ ಇದೆಯಲ್ಲ, ಇಂಥದ್ದನ್ನು ಅಳವಡಿಸುವಂಥದ್ದನ್ನು ಮಾಡಬೇಕು. ಆದರೆ ಈ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದಂಥವ್ರಿಗೆ ಬಹಳ ಬೇಗ ಇಂಥ ಸಮಸ್ಯೆಗಳು ದೂರ ಆಗುತ್ತೆ. ಇನ್ನು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಸರ್ಕಾರದ ಮಟ್ಟದಲ್ಲಿ ಕೆಲವು ಹಿನ್ನಡೆಗಳು ಉಂಟಾಗ್ತಾ ಇದೆ ಅನ್ನುವಂಥವ್ರು 43 ದಿನಗಳು ನೀವು ಈ ಮರದ ಇದ್ದಿಲಿದೆಯಲ್ಲ ಇದನ್ನು ಹರಿಯುವ ಕೊಳಕು ನೀರಿನಲ್ಲಿ ಹರಿಯಲಿಕ್ಕೆ ಬಿಡಬೇಕು. ಹಾಗಾಗಿ ಯಾವುದೇ ಗಟ್ಟರ್ ಇರಲಿ, ಯಾವುದೇ ಚರಂಡಿ ಇರಲಿ, ಇಲ್ಲಿ ಇದ್ದಿಲನ್ನು ಒಂದು ಹಿಡಿಯಷ್ಟು ಇದ್ದಿಲನ್ನು ಆ ಹರಿಯುವ ನೀರಿನಲ್ಲಿ ಹಾಕಬೇಕು. ಇನ್ನು ಶಿವಲಿಂಗಕ್ಕೆ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿದ್ರೆ ನೀವು ಸರ್ಕಾರಿ ನೌಕರಿಯಲ್ಲಿ ಇರುವಂಥ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅಥವಾ ಅಂತಹ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದು ಈ ಸರ್ಕಾರಿ ಕೆಲಸ ಸಿಕ್ಕುವವರೆಗೂ ಕೂಡ ನೀವು ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡಿಸ್ತಾ ಇರಬೇಕು. ಇನ್ನು ಕೆಲವರಿಗೆ ಕೆಲಸ ಸಿಕ್ಕಿದೆ, ಆದರೆ ಕೆಲವರ ಷಡ್ಯಂತ್ರದಿಂದ, ಕೆಲವರ ಪಿತೂರಿಯಿಂದ ಆ ಕೆಲಸವನ್ನು ಹಿಡಿದಿಟ್ಕೊಳ್ಳುವಂಥದ್ದು ಕಷ್ಟವಾಗುತ್ತೆ. ಆ ಕೆಲಸದಲ್ಲಿ ಮುಂದುವರಿಯುವಂಥದ್ದೇ ಕಷ್ಟ ಆಗುತ್ತೆ. ಅಂಥವರು ಎಷ್ಟೋ ಬಾರಿ ಇರುವಂಥ ಕೆಲಸವನ್ನು ಕೂಡ ಕಳ್ಕೊಂಡಿದ್ದಾರೆ. ಅಂಥವರು ಶುಕ್ರವಾರದ ದಿನ ಉಪವಾಸವನ್ನು ಮಾಡಬೇಕು. ಮತ್ತು ಶ್ರೀ ಯಂತ್ರ ಏನಿದೆ ಅದನ್ನು ಪೂಜೆ ಮಾಡಬೇಕು. ಹಾಗಾಗಿ ದಿನಕ್ಕೆ 3 ಬಾರಿ ಶ್ರೀ ಸೂಕ್ತವನ್ನಾಗಲಿ ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನಾಗಲಿ ಹೇಳ್ಕೊಳ್ತಾ ಇರಬೇಕು. ಇನ್ನು ಯಾರಿಗೂ ಕೂಡ ಕೆಡುಕನ್ನು ಬಯಸಬಾರದು. ಅನ್ಯಾಯ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಇಂಥದ್ದನ್ನು ಮಾಡಿದಂಥವ್ರಿಗೆ ಈ ಒಂದು ಪರಿಹಾರ ಫಲಿತಾಂಶವನ್ನು ಕೊಡಲ್ಲ. ಹಾಗಾಗಿನೇ ನಿಮಗೆ ಯಾರು ಏನೇ ಕೇಡನ್ನು ಬಯಸಬೇಕು ಅಂತ ಬಂದರೂ ಕೂಡ ಅವರ ಒಂದು ಕುತಂತ್ರ ನಡೆಯಲ್ಲ. ಹಾಗಾಗಿನೇ ನೀವು ಎಲ್ಲಿಯವರೆಗೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇರ್ತೀರೋ
ಅಲ್ಲಿಯವರೆಗೂ ಕೂಡ ನಿಮ್ಮ ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಒಂದು ಭದ್ರತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ಈ ಜಾತಕದಲ್ಲಿರುವಂತಹ ಅದೃಷ್ಟ ಏನಿದೆ, ಈ ಗ್ರಹಗತಿಗಳ ಒಂದು ಸ್ಥಿತಿಗತಿಗಳು, ಇದರ ಆಧಾರದ ಮೇಲೆ ನಿಮಗೆ ಉದ್ಯೋಗ ಸಿಕ್ಕುವಂಥದ್ದು ಅಥವಾ ಆ ಸಿಕ್ಕಿರುವಂಥ ಉದ್ಯೋಗವನ್ನು ಉಳಿಸ್ಕೊಂಡು ಬಡ್ತಿಯನ್ನು ಪಡೀತಾ ಹೆಚ್ಚಿನ ಸ್ಥಾನಮಾನವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳಿದೆ. ಹಾಗಾಗಿ ಒಂದು ಜಾತಕ ಅಂತ ಹೇಳಿದ್ರೆ ನಾವು ಯಾವ ವಿಚಾರಗಳನ್ನು ನೋಡಬೇಕು ಅನ್ನುವಂಥದ್ದನ್ನು ಮೊದಲು ಗಮನಿಸಬೇಕಾಗತ್ತೆ. ಹಾಗಾಗಿ ಜಾತಕದಲ್ಲಿ ಶುಭ ಗ್ರಹಗಳು ಆಯಕಟ್ಟಿನ ರಾಶಿಗಳಲ್ಲಿದ್ದರೆ ಅಲ್ಲಿ ಶುಭ ಫಲಗಳು ಸಿಕ್ಕತ್ತೆ. ಇಲ್ಲ ಪಾಪಗ್ರಹಗಳು ಸಂಚರಿಸುವಂತಹ ಸಂದರ್ಭದಲ್ಲಿ ಅಶುಭ ಫಲಗಳು ಹೆಚ್ಚಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನೀವು ನಿಮ್ಮ ಕುಂಡಲಿಯಲ್ಲಿರುವಂಥ ಈ ಗ್ರಹ ಸ್ಥಾನಗಳನ್ನು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಗೆ ಚಂದ್ರ ಬಂದರೆ ನಿಮ್ಮ ಲೆಕ್ಕಾಚಾರ ತಲೆಕೆಳಗಾಗ್ಬಿಡುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆರಂಭ ಆಗಲ್ಲ. ಒಂದು ವೇಳೆ ಆರಂಭ ಆದರೂ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಇನ್ನು ಆಸಕ್ತಿ ಕೂಡ ಈ ದಿನ ಸ್ವಲ್ಪ ಕಡಿಮೆ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನದ ಕೆಲಸ ಆರಂಭ ಆಗಬೇಕು ಅಂತ ಹೇಳಿದ್ರೆ ಅದು ಕೆಲವರ ಬಲವಂತದಿಂದ ಆಗುತ್ತೆ. ಕೆಲವರು ಒತ್ತಾಯವಾಗಿ ನಿಮ್ಮಿಂದ ಕೆಲಸವನ್ನು ಪ್ರಾರಂಭ ಮಾಡಿಸ್ತಾರೆ. ಆದರೆ ಮನಸ್ತೃಪ್ತಿಯಾಗಿ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು ಈ ದಿನ ತುಂಬ ವಿರಳ. ಹಾಗೆ ಈ ದಿನ ಹಣಕಾಸಿನ ಕೊರತೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಯೋಜನೆಯನ್ನಾಗಲಿ, ನಿಮ್ಮ ಯಾವುದೇ ರೀತಿಯ ಒಂದು ಪ್ಲ್ಯಾನ್ ಏನಿದೆ ಅದನ್ನು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಹೆಚ್ಚಿನ ಸಂಪಾದನೆ ಆಗಬೇಕು ಅಂತ ಹೇಳಿ ಹೊಸ ದಾರಿಯನ್ನು ಹುಡುಕುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿನೇ ಈ ದಿನ ಹಣದ ಕೊರತೆ ಆಗಲಿ ಅಥವಾ ಬಂಡವಾಳದ ಒಂದು ವಿಚಾರದಲ್ಲಾಗಲಿ ಬೇರೆಯವರನ್ನು ಆಶ್ರಯ ಮಾಡುವಂಥದ್ದು ಕೂಡ ಇದೆ. ಇದರಿಂದ ಬೇರೊಂದು ರೀತಿಯ ಸಮಸ್ಯೆಗಳು ನಿಮಗೆ ಉದ್ಭವ ಆಗುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಯಾವುದೋ ಒಂದು ಅಮೂಲ್ಯವಾದಂತಹ ವಸ್ತು, ದಾಖಲೆ ಪತ್ರಗಳು ಇದು ಕಳೆದು ಹೋಗುವಂಥದ್ದು ಅಥವಾ ಕೆಲವರು ಮೋಸ ಮಾಡಿ ಅದನ್ನು ಕಸಿದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ನಿಮ್ಮ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಚಲಿಸ್ತಾ ಇರುತ್ತೆ. ತಾಳ್ಮೆ ಕಳ್ಕೊಳ್ಬೇಡಿ. ಆದರೆ ನಿಷ್ಠೆಯಿಂದ, ಅಷ್ಟೇ ಒಂದು ಶ್ರದ್ಧೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಒಂದು ಪ್ರಯತ್ನದಲ್ಲಾಗಲಿ ತುಂಬ ಅನುಕೂಲತೆಗಳು ಇರುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ನಿಮ್ಮ ಒಂದು ಸಹನೆ, ನಿಮ್ಮ ಒಂದು ದೂರದೃಷ್ಟಿ, ಇದೆಲ್ಲವೂ ಕೂಡ ನಿಮ್ಮ ಕೆಲಸಕ್ಕೆ ಈ ದಿನ ಅಟ್ರಿಬ್ಯೂಟ್ಸ್ ಆಗುವಂಥದ್ದು. ಹಾಗೆ ನಿಮ್ಮ ಬಂಧು ಮಿತ್ರರು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಗಳಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ದುಃಖವನ್ನು, ವೇದನೆಯನ್ನು, ನೋವನ್ನು ಹೇಳ್ಕೊಳ್ಳಿಕ್ಕೂ ಕೂಡ ಒಂದು ಒಳ್ಳೆಯ ವ್ಯಕ್ತಿ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಅವರಿಂದ ನೀವು ಪಡ್ಕೊಳ್ಳುವಂಥ ಸಾಂತ್ವನದ ಮಾತುಗಳು ನಿಮಗೆ ಒಂದು ರೀತಿಯ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಮಾತು ತುಂಬ ಕರಾರುವಕ್ಕಾಗಿರುತ್ತೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿ ನಿಮಗೆ ಏನು ಬೇಕು, ಯಾವ ಕೆಲಸ ಆಗಬೇಕು ಅಂಥದ್ದನ್ನು ಸ್ಪಷ್ಟವಾಗಿ ಹೇಳಿ ಅದನ್ನು ಮಾಡಿಸಿಕೊಳ್ಳುವಂಥ ಒಂದು ಬುದ್ಧಿವಂತಿಕೆ ಇದೆ, ಅಂಥ ಒಂದು ಚಾಕಚಕ್ಯತೆ ಇದೆ. ಹಾಗೆ ಈ ದಿನ ವಾದ ವಿವಾದಗಳೇನೇ ಇದ್ದರೂ ಕೂಡ ಅದನ್ನು ಬಹಳ ಸಮಚಿತ್ತದಿಂದ ನೋಡ್ತೀರಿ, ತುಂಬ ಬ್ಯಾಲೆನ್ಸ್ ಮಾಡ್ತೀರಿ. ಸಾಧಕ ಬಾಧಕಗಳನ್ನು ನೋಡಿ ನಿಮ್ಮ ತೀರ್ಮಾನವನ್ನು ಹೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆ ಆಗುವಂಥದ್ದು, ಅದು ನಿಮ್ಮ ಪ್ರಯತ್ನದಿಂದಲೇ ಆಗುವಂಥದ್ದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭದಾಯಕವಾದಂಥ ಒಂದು ಪರಿಸ್ಥಿತಿ ಇದೆ. ಹಣ ಕೈಯಲ್ಲಿಲ್ಲ ಅಂದರೂ ಏನೋ ಒಂದು ಸಮಾಧಾನ ಇದೆ, ಅನುಕೂಲತೆ ಇದೆ. ಹಾಗೆ ಈ ದಿನ ಮನೆಯ ಹೊರಗೆ ಕೆಲಸದ ಒತ್ತಡದಿಂದ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಒಂದು ಸಮಸ್ಯೆ ಅಂದರೆ ಅದಕ್ಕೆ
ಪರಿಹಾರ ಇದೆ ಅನ್ನುವಂಥ ಒಂದು ಧನಾತ್ಮಕ ದೃಷ್ಟಿಕೋನ ಇದೆ. ಆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು, ಅದನ್ನು ಅನುಸರಣೆ ಮಾಡುವಂಥ ಒಂದು ವಿವೇಕ ಕೂಡ ನಿಮಗೆ ಈ ದಿನ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಲಾಭದಾಯಕವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ತೃಪ್ತಿದಾಯಕವಾದಂಥ ಒಂದು ವಾತಾವರಣ ಇದೆ. ಹಾಗೆ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದರಿಂದ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಎಲ್ಲವೂ ಕೂಡ ನಿಮಗೆ ಬೇಸರ ಆಗಲ್ಲ. ಈ ದಿನ ಎಷ್ಟೇ ನಿಮ್ಮ ಕಾಲೆಳೆದ್ರೂ, ಎಷ್ಟೇ ನಿಮ್ಮ ಉತ್ಸಾಹಕ್ಕೆ ತಣ್ಣೀರು ಎರಚಿದ್ರೂ ಕೂಡ ಅದರಲ್ಲಿ ಮುಂದುವರಿಯುವಂಥ ಒಂದು ಸ್ವಾತಂತ್ರ್ಯವನ್ನು ತೋರಿಸ್ತೀರಿ. ಹಾಗೆ ಕುಟುಂಬದ ಒಳಗೆ ಇರುವಂಥ ವಿಚಾರಗಳು, ಹಾಗೆ ಈ ಸಂಬಂಧಗಳಲ್ಲಿ ಬಂದಿರುವಂಥ ಬಿರುಕುಗಳು, ಇದನ್ನು ಬಹಳ ವಿಶೇಷವಾಗಿ ಪರಿಗಣಿಸ್ತೀರಿ. ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ಸಹನೆಯಿಂದ ತಾಳ್ಮೆಯಿಂದ ವರ್ತಿಸ್ತೀರಿ. ಹಾಗೆ ಅನಿರೀಕ್ಷಿತವಾಗಿ ಕೆಲವೊಂದು ಘಟನೆಗಳು ಈ ದಿನ ನಡೀಬೋದು. ಆದರೂ ಕೂಡ ಅದನ್ನು ನಿರ್ವಹಣೆ ಮಾಡುವಂಥ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ ಈ ದಿನ. ಇನ್ನು ಅಪರಿಚಿತರು ಕೂಡ ಈ ದಿನ ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಪ್ರಮುಖ ವಿಚಾರಗಳಲ್ಲಿ ಹಿರಿಯರ ಸಲಹೆಗಳನ್ನು ಪಡ್ಕೊಂಡು ಮುನ್ನಡೆಯಬೇಕು ಅನ್ನುವಂಥ ಒಂದು ಇಂಗಿತ ನಿಮಗಿದೆ. ಅದು ಒಳ್ಳೆಯ ಬೆಳವಣಿಗೆ. ಹಾಗೆ ಈ ದಿನದಲ್ಲಿ ದೈವಿಕ ಸೇವಾ ಕಾರ್ಯಗಳನ್ನು ಮಾಡುವಂಥದ್ದು, ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದುವರಿಬೇಕು. ಶಾಂತಿ ಸಮಾಧಾನಕ್ಕಾಗಿ ನೀವು ಜಪ ತಪ ಮಾಡುವಂಥದ್ದು, ಯೋಗ ಪ್ರಾಣಾಯಾಮ ಮಾಡುವಂಥದ್ದು ಇತ್ಯಾದಿಗಳ ಬಗ್ಗೆ ಈ ದಿನ ಸ್ವಲ್ಪ ಒಲವು ಜಾಸ್ತಿ ಇರುತ್ತೆ. ಇದನ್ನೆಲ್ಲವನ್ನು ಕೂಡ ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತೀರಿ. ಇನ್ನು ಪಾಲುದಾರಿಕೆಯಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಅಲ್ಲಿ ನಿಮಗೆ ಒಳ್ಳೆಯ ಅನುಕೂಲ ಇದೆ. ಅಲ್ಲಿ ಒಂದು ಮಾತುಕತೆಯ ಮೂಲಕನೇ ನೀವು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ, ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ತುಂಬ ಕಾಳಜಿಯಿಂದ ವಿಶೇಷವಾದಂಥ ಆಸ್ಥೆಯನ್ನು ವಹಿಸ್ತೀರಿ. ಇದರಿಂದ ನಿಮಗೆ ಸಮಾಧಾನ ಇದೆ. ಗೊಂದಲದ ಪರಿಸ್ಥಿತಿಗಳು ನಿವಾರಣೆಯಾಗುವಂಥದ್ದು ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರ ಹೇಳ್ಕೊಳ್ಳಿ. ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 9ರಲ್ಲಿದ್ದಾನೆ. 9ನೇ ಮನೆ ಅಂತ ಹೇಳಿದ್ರೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ಎಲ್ಲವೂ ಆಯಿತು, ಇನ್ನೇನು ಲಾಭ ಬಂತು, ಇನ್ನೇನು ಸಂತೋಷ ಸಿಕ್ತು, ಆ ಸಂದರ್ಭದಲ್ಲೇ ನಿರಾಸೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ನಿರೀಕ್ಷಿತ ಕೆಲಸಗಳು ಸಕಾಲದಲ್ಲಿ ಪೂರ್ಣ ಆಗಲ್ಲ. ಆದರೂ ಕೂಡ ಪೂರ್ಣ ಫಲ ಅನ್ನುವಂಥದ್ದು ನಿಮಗೆ ದಕ್ಕಲ್ಲ. ಅದನ್ನು ಬೇರೆ ಯಾರೋ ಅಪಹರಿಸ್ಕೊಳ್ತಾರೆ, ಬೇರೆ ಯಾರೋ ಅದನ್ನು ಅನುಭವಿಸ್ತಾರೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಭಿನ್ನಾಭಿಪ್ರಾಯ ಇರುತ್ತೆ. ಏಕೆಂದರೆ ನಿಮಗೆ ಈ ದಿನ ತೀವ್ರವಾದ ಅಸಹನೆ ಇದೆ. ಬೇರೆಯವರನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲ್ಲ, ಬೇರೆಯವರು ಹೇಗೆ ಇರ್ತಾರೋ ಹಾಗೆ ಒಪ್ಪಿಕೊಳ್ಳಲ್ಲ. ಹಾಗಾಗಿ ಬೇರೆಯವರಲ್ಲಿರುವಂಥ ನಡತೆ ಏನಿದೆ ಅದು ಬದಲಾವಣೆ ಆದರೆ ಚೆನ್ನ ಅನ್ನುವಂಥ ನಿರೀಕ್ಷೆಯಲ್ಲಿರ್ತೀರಿ. ಅಂಥ ಬದಲಾವಣೆಗಳು ಮಿರಾಕಲ್ ರೀತಿಯಲ್ಲಿ ಆಗಲ್ಲ, ಮ್ಯಾಜಿಕ್ ಆಗಲ್ಲ. ಹಾಗಾಗಿನೇ ಇರುವಂಥ ವ್ಯಕ್ತಿಯನ್ನು, ಅವರ ಒಂದು ಸ್ವಭಾವವನ್ನು ಹಾಗೆ ಒಪ್ಕೊಳ್ಳುವಂಥದ್ದು ಉತ್ತಮ. ಇದರಿಂದ ನಿಮ್ಮ ಸಂಬಂಧ, ನಿಮ್ಮ ಬಾಂಧವ್ಯ ಬಹಳ ಗಟ್ಟಿಯಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನೀವು ವಿಚಾರಪೂರ್ವಕವಾಗಿಯೇ ಆಲೋಚನೆ ಮಾಡಬೇಕಾಗತ್ತೆ. ಇನ್ನು ಈ ದಿನ 3ನೇವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು ಉತ್ತಮ. ಆದರೆ ಕ್ಯೂರಿಯಾಸಿಟಿ ಏನಿದೆ, ಕುತೂಹಲ, ಇದರಿಂದ ಅವರ ವಿಚಾರ ಏನಾಯಿತು, ಅವರ ಬೆಳವಣಿಗೆ ಹೇಗೆ ಅನ್ನೋಂಥದ್ರ ಬಗ್ಗೆ ತುಂಬ ಮೂಗು ತೂರಿಸುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರುತ್ಸಾಹ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಮಾತಿಗೆ ಮಾತು ಸೇರುತ್ತೆ, ವಾದ ವಿವಾದಗಳಾಗುತ್ತೆ. ಹಾಗಾಗಿನೇ ಮನಸ್ಸಿಗೆ ಶಾಂತಿ ಸಮಾಧಾನ ಅನ್ನುವಂಥದ್ದು ಈ ದಿನ ಸ್ವಲ್ಪ ವಿರಳ. ಇನ್ನು ಮಾರಾಟ ಮಾಡುವಂಥ ವ್ಯಕ್ತಿಗಳಾಗಲಿ, ಖರೀದಿ ಮಾಡುವಂಥವರಾಗಲಿ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ, ತಾಳ್ಮೆ ಇರಲಿ. ಏಕೆಂದರೆ ನಿಮ್ಮ ಕೆಲಸಗಳು ತುಂಬ ನಿಧಾನವಾಗೇ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3.
ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ತುಂಬ ಜಾಣ್ಮೆಯಿಂದ ಈ ದಿನ ಕಾಲ ಕಳಿಬೇಕು. ಅದರಲ್ಲೂ ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ, ಹೊಸ ಕೆಲಸವನ್ನು ಆರಂಭ ಮಾಡಲೇಬೇಡಿ. ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳೇ ಬೇಕಾದಷ್ಟಿದೆ, ಅದನ್ನು ಮುಂದುವರಿಸಿ. ಹಾಗೆ ಕೆಲಸದಲ್ಲಿ ಎಲ್ಲಾದರೂ ಹಿನ್ನಡೆ ಆಗಿದ್ದರೆ, ಎಲ್ಲಾದರೂ ಸೋಲುಂಟಾಗಿದ್ದರೆ ಅದಕ್ಕೆ ಕಾರ್ಯಕಾರಣ ಸಂಬಂಧವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿ ಎಡುವುದೆ, ಎಲ್ಲಿ ಸೋತೆ, ಎಲ್ಲಿ ಅವಮಾನ ಆಯಿತು, ಎಲ್ಲಿ ನಷ್ಟ ಆಯಿತು, ಇಂಥದ್ರ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನ ಒಂದು ವೈಖರಿ ಇದೆಯಲ್ಲ, ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ಈ ದಿನ ಬೇರೆಯವರಿಗೆ ಕನ್ವೆ ಆಗಬೇಕು, ಅಷ್ಟು ಪರಿಣಾಮಕಾರಿಯಾಗಿ ಇರಬೇಕಾಗತ್ತೆ. ಹಾಗಾಗಿ ಮಾತಿನ ಮೇಲೆ ಈ ದಿನ ಸ್ವಲ್ಪ ನಿಗಾ ಇರಲಿ. ಇನ್ನು ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಸಿಕ್ಕಿರುವಂಥದ್ದು ಕೆಲವರಿಗಿದೆ, ಆದರೆ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವರ ಕಷ್ಟ ಸುಖಗಳನ್ನು ವಿಚಾರ ಮಾಡಬೇಕು. ಕೆಲವರ ದುಃಖವನ್ನಾಗಲಿ ಸಮಸ್ಯೆಯನ್ನಾಗಲಿ ಪರಿಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಸಾಂತ್ವನದ ಮಾತುಗಳನ್ನು ಹೇಳಬೇಕು. ಹಾಗಾಗಿನೇ ಈ ದಿನ ತುಂಬ ಅನುಭವಸ್ಥರಂತೆ ನೀವು ನಡ್ಕೊಳ್ಬೇಕಾಗತ್ತೆ. ಇದು ಕೂಡ ಬಹಳ ಮುಖ್ಯ. ಹಾಗೆ ಈ ದಿನ ನಿಮಗೆ ಮನೆಯ ಹೊರಗೆ ಒಂದು, ಮನೆಯ ಒಳಗೆ ಒಂದು, ಈ ರೀತಿಯ ಈ ಎರಡೆರಡು ಮುಖಗಳು ಇರುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮನ್ನು, ನಿಮ್ಮ ಗೌರವವನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯ ಈ ದ್ವಂದ್ವತೆಯ ಪಾತ್ರ ಅನಿವಾರ್ಯ ನಿಮಗೆ ಈ ದಿನ. ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ಯಾವುದೇ ಒಂದು ಪೂರ್ವ ಸಿದ್ಧತೆಯ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಬೇಡಿ. ಆದಷ್ಟು ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಈ ದಿನದ ಫಲಿತಾಂಶಗಳು ನಿಮಗೆ ಹೆಚ್ಚು ಕಾರ್ಯವೈಖರಿಯಲ್ಲಿ ಮತ್ತಷ್ಟು ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಸಿಕ್ಕುವಂಥ ದಿನ. ಹಾಗೆ ಈ ದಿನ ನಿಮ್ಮ ಜಾಣ್ಮೆ, ನಿಮ್ಮ ಒಂದು ಪ್ರತಿಭೆ 4 ಜನರಿಗೆ ಪರಿಚಯ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಅಥವಾ ನಿಮ್ಮ ಯಾವುದೇ ಚಟುವಟಿಕೆ ಕೂಡ ನಿಮಗೆ ತುಂಬ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಏನು ಅನ್ನುವಂಥದ್ದನ್ನು ತೋರಿಸ್ತೀರಿ. ಉದ್ಯೋಗದ ಸಂದರ್ಭದಲ್ಲೂ ಕೂಡ ನಿಮ್ಮ ಜವಾಬ್ದಾರಿಗಳು ಪರಿಣಾಮಕಾರಿಯಾಗಿ ನಿರ್ವಹಣೆ ಆಗುವಂಥದ್ದು. ಇದು ನಿಮ್ಮ ಮೇಲಧಿಕಾರಿಗಳನ್ನು ಕೂಡ ಓಲೈಸುತ್ತೆ. ಅವರಿಂದ ಬೇಕಾದಂಥ ಒಂದು ಬೆಂಬಲವನ್ನು ಪಡ್ಕೊಳ್ತೀರಿ. ಹಾಗೆ ಈ ವೃತ್ತಿಪರ ವ್ಯವಹಾರದಲ್ಲಿ ಪಾಲುದಾರರೊಂದಿಗೆ ಕೂಡ ಈ ದಿನ ಬಹಳ ಉತ್ತಮವಾಗಿ ನಡ್ಕೊಳ್ತೀರಿ. ಇನ್ನು ಪಾಲುದಾರಿಕೆಯಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಗಳಿಂದ ಕೂಡ ನಿಮಗೆ ಈ ದಿನ ಲಾಭ ಇದೆ, ಅನುಕೂಲ ಇದೆ. ಹಾಗೆ ಈ ವ್ಯಾಪಾರದ ವಿಸ್ತರಣೆಯ ಸಂಬಂಧ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅತ್ಯುತ್ತಮವಾಗಿರುತ್ತೆ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನ ನೆಮ್ಮದಿಯಿಂದ ಇರಬೇಕು, ಆರೋಗ್ಯಪೂರ್ಣವಾದಂತಹ ಬದುಕು ಬೇಕು. ಇಂಥ ವಿಚಾರದಲ್ಲೇ ಈ ದಿನ ನೀವು ಉಪದೇಶ ಮಾಡುವಂಥದ್ದು. ಹಾಗೆ ಕೆಲವರಿಗೆ ನೇರವಾಗಿ ಈ ಮಾಹಿತಿಯನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ಆರೋಗ್ಯದ ವಿಚಾರದಲ್ಲಿ ಈ ದಿನ ತುಂಬ ಕಾಳಜಿ ವಹಿಸ್ತೀರಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಅದ್ಭುತವಾದಂತಹ ಸಂತೋಷ, ಅದ್ಭುತವಾದಂತಹ ಅನುಭವ ಈ ದಿನ ಉಂಟಾಗುವಂಥದ್ದು ಇದೆ. ಆದರೆ ಈ ಗೊಂದಲಮಯವಾದಂತಹ ಪರಿಸ್ಥಿತಿ ಏನಿದೆ, ಇದು ಎಲ್ಲೋ ಒಂದು ಕಡೆ ನಿಮ್ಮ ಚಿಂತೆಗೆ ಕಾರಣವಾಗುತ್ತೆ. ಹಾಗಾಗಿ ಹಿರಿಯರ ಒಪ್ಪಿಗೆ ಇರ್ಬೋದು, ಹಿರಿಯರ ಒಂದು ಮಾರ್ಗದರ್ಶನ ಇರ್ಬೋದು, ಇದರಲ್ಲಿ ನಿಮಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಅಂಥ ಒಂದು ದ್ವಂದ್ವತೆಯಲ್ಲಿ ಇರ್ತೀರಿ, ಜಿಜ್ಞಾಸೆಯಲ್ಲೇ ಇರುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿ ಮನಸ್ಸನ್ನು ಸ್ವಲ್ಪ ತಿಳಿಯಾಗಿಸ್ಕೊಳ್ಳಿ. ಅದಕ್ಕಾಗಿ ಭಗವಂತನ ಆರಾಧನೆಯನ್ನು ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರುವಂಥ ದಿನ. ಇದು ಕೂಡ ನಿಮಗೆ ಅನುಕೂಲವನ್ನು ತರುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಂತಹ ಹಿತಶತ್ರುಗಳು ಈ ದಿನ ನಿಮ್ಮಿಂದ ದೂರ ಇರ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಸುಗಮವಾಗಿರುತ್ತೆ, ಸರಾಗವಾಗಿ ನಡೆಯುತ್ತೆ. ಹಾಗೆ ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಗುರಿ ಸಾಧನೆಗೆ ಅಂಥವರಿಂದ ಬೇಕಾದಂಥ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಅದು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಸಂಬಂಧಿಕರಿಂದ ಕೂಡ
ಒಂದು ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ತೀರಿ. ಹಣಕಾಸಿನ ನೆರವಿರ್ಬೋದು ಅಥವಾ ಕೆಲಸ ಕಾರ್ಯಗಳಿಗೆ ಅವರ ಒಂದು ಪೂರ್ಣವಾದಂತಹ ವಿಶ್ವಾಸಭರಿತವಾದಂತಹ ಒಂದು ಸಪೋರ್ಟಿವ್ ಆಗಿರುವಂಥ ಮಾತುಗಳಿರ್ಬೋದು. ಇದು ಕೂಡ ನಿಮಗೆ ಹೆಚ್ಚಿನ ಉತ್ತೇಜನವನ್ನು ನೀಡುತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳಿಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನದ ಕೆಲಸದಲ್ಲಿ ನಿಮ್ಮ ಒಂದು ಹೊಸ ಆಲೋಚನೆ ಏನಿದೆ, ಕೆಲಸದ ವಿಸ್ತರಣೆ ಏನಿದೆ, ಅದನ್ನು ಬಹಳ ಬೇಗ ನೀವು ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಋಣಾತ್ಮಕ ಭಾವ ಏನಿದೆ, ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಅದು ನಿಮ್ಮಿಂದ ದೂರ ಆಗುತ್ತೆ. ಏಕೆಂದರೆ ಸಾಕಷ್ಟು ಅನುಭವ ಆಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದೊಂದೇ ಮೆಟ್ಟಿಲು ನೀವು ಪ್ರಗತಿಯತ್ತ ಹೊರಟಿರುವಂಥವ್ರು. ಇಲ್ಲಿ ನಿಮಗೆ ಒಳ್ಳೆಯ ಅನುಕೂಲತೆಗಳು ಸಿಕ್ಕತ್ತೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಲಾಭದಾಯಕವಾಗಿರುತ್ತೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಪುಟ್ಟ ಪ್ರವಾಸ ಇರ್ಬೋದು, ದೇವಾಲಯ ದರ್ಶನ ಇರ್ಬೋದು, ಅಥವಾ ಒಂದು ಶುಭ ಕಾರ್ಯಕ್ಕೆ ನೀವು ಹಾಜರಾಗುವ ಬಗ್ಗೆ ಪೂರ್ವ ಸಿದ್ಧತೆ ಇರ್ಬೋದು. ಇಂಥದ್ರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಇದು ತುಂಬ ಪರಿಣಾಮಕಾರಿಯಾದಂಥ ಒಂದು ಫಲವನ್ನು ಕೊಡುತ್ತೆ. ಸಂತೋಷದಿಂದ ಇರ್ತೀರಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರನ್ನು ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಸ್ವಲ್ಪ ಗೊಂದಲಗಳಿರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಗಳು ಇರುತ್ತೆ. ಹಾಗಾಗಿ ನಿಮ್ಮ ಆಲೋಚನಾ ವಿಧಾನವೇ ಈ ದಿನ ಸ್ವಲ್ಪ ವ್ಯತಿರಿಕ್ತವಾಗಿ ಇರುವಂಥದ್ದು. ಹಾಗೆ ಈ ನೀರಿಗೆ, ಪ್ರವಾಹಕ್ಕೆ ಎದುರಾಗಿ ಈಜುವಂಥ ಒಂದು ಸಾಹಸದಲ್ಲಿ ಈ ದಿನ ಇರ್ತೀರಿ. ಇದರಿಂದ ನಿಮಗೆ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ. ಸಮಯ ಕೂಡ ಈ ದಿನ ವ್ಯರ್ಥವಾಗುವಂಥದ್ದು. ಹಾಗಾಗಿ ಎಲ್ಲರೂ ನಡೆಯುವಂಥ ದಾರಿಯಲ್ಲಿ ನಡಿಬೇಕು. ಎಲ್ಲರೂ ಆಲೋಚನೆ ಮಾಡುವಂಥ ಮಾರ್ಗದಲ್ಲೇ ನಿಮ್ಮ ಆಲೋಚನೆಗಳು ಇರಬೇಕು. ಆಗ ಸ್ವಲ್ಪ ಗುರಿಯನ್ನು ತಲುಪಲಿಕ್ಕೆ ಸುಲಭ ಆಗುತ್ತೆ. ಇನ್ನು ಈ ದಿನದಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ, ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಸ್ವಲ್ಪ ನಿಧಾನವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಅಡಚಣೆಗಳು ಜಾಸ್ತಿ ಇರುವಂಥದ್ದು, ತೊಂದರೆ ತಾಪತ್ರಯಗಳು ಜಾಸ್ತಿ ಇರುತ್ತೆ. ಅದನ್ನು ಬಹಳ ತಾಳ್ಮೆಯಿಂದ ನೀವು ನಿವಾರಣೆ ಮಾಡಿಕೊಳ್ಬೇಕು. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಾಗಲಿ, ನೀವು ತೆಗೆದುಕೊಂಡಂತಹ ತೀರ್ಮಾನಗಳಾಗಲಿ ಬಹಳ ಬೇಗ ಬದಲಾವಣೆಗೆ ಒಳಪಡುವಂಥದ್ದು. ಅಂದರೆ ಇದ್ದಕ್ಕಿದ್ದ ಹಾಗೆಯೇ ಅಂಥದ್ದನ್ನು ನೀವು ಮುಂದೂಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಆರೋಗ್ಯದ ಬಗ್ಗೆ ಕೂಡ ಈ ದಿನ ಹೆಚ್ಚು ಜಾಗರೂಕರಾಗೇ ಇರಬೇಕಾಗತ್ತೆ ನೀವು. ಆದರೆ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ಇದು ಅಷ್ಟೊಂದು ಒಳ್ಳೆಯದಲ್ಲ. ಪ್ರಾರಂಭದಲ್ಲೇ ಇಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆ ಬೆಳೆದು ದೊಡ್ಡದಾಗತ್ತೆ, ಮರವಾಗತ್ತೆ. ಆಗ ಉಗುರಿನಲ್ಲಿ ಹೋಗುವಂಥದ್ದಕ್ಕೆ ಕೊಡಲಿಯನ್ನೇ ತಂದು ನಿಲ್ಲಬೇಕಾಗತ್ತೆ. ಅಷ್ಟು ಪ್ರಯಾಸ, ಅಷ್ಟು ಒಂದು ರೀತಿಯಲ್ಲಿ ತ್ರಾಸದಾಯಕವಾದಂತಹ ಪರಿಸ್ಥಿತಿ ಮುಂದೆ ಬರ್ಬೋದು. ಈಗಲೇ ಅದರ ಬಗ್ಗೆ ಗಮನ ಹರಿಸಿ ಎಚ್ಚೆತ್ಕೊಳ್ಳಿ. ಇನ್ನು ಸಣ್ಣ ಪುಟ್ಟ ವಾದ ವಿವಾದಗಳು, ಮಾತುಕತೆ ಏನಾದರೂ ಬಂದರೆ ಸ್ವಲ್ಪ ಮೌನವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಗುರು ಹಿರಿಯರ ಸೇವೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಯಾವುದೇ ಒಂದು ಪ್ರಯತ್ನ, ಯಾವುದೇ ಗುರಿ ಸಾಧನೆಯಲ್ಲಿ ನೀವು ನಡೆಯುವಂಥ ಅಥವಾ ನೀವು ಮಾಡುವಂಥ ಒಂದು ಪ್ರಯತ್ನಗಳೇನಿದೆ ಅದರಲ್ಲಿ ಮಿಶ್ರ ಫಲಗಳೇ ಇರುವಂಥದ್ದು. ಜೊತೆಗೆ ಹಣಕಾಸಿನ ಕೊರತೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ಯಾವುದೋ ಒಂದು ಸಂಪನ್ಮೂಲ ನಿಮ್ಮ ಪೂರ್ಣ ಕೆಲಸಕ್ಕೆ ಬೇಕು, ಆದರೆ ಅದೇ ಕೊರತೆಯಲ್ಲಿ ಇರುವಂಥದ್ದು. ಅದು ನಿಮ್ಮ ಕೈಗೆ ಸಿಕ್ಕಲ್ಲ. ನಿಮಗೆ ಯಾವುದೇ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಪೂರ್ಣವಾದಂತಹ ಸಂಪನ್ಮೂಲಗಳು ಕೈಲಿ ಇಲ್ಲದೇ ಇದ್ದಾಗ ಕೆಲಸ ಅಪೂರ್ಣ ಆಗುತ್ತೆ. ಬರುವಂತಹ ಫಲಿತಾಂಶ ಕೂಡ ಬಹಳ ಅನಾನುಕೂಲಕರವಾಗಿರುತ್ತೆ. ಹಾಗಾಗಿ ಈ ದಿನ ಯಾವುದೇ ವಿಚಾರವನ್ನಾದರೂ ಕೂಡ ಕುಟುಂಬದವರಲ್ಲಿ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನು ಪಡ್ಕೊಳ್ಳಿ. ಹಾಗಾಗಿ ಏಕ ಅಭಿಪ್ರಾಯವನ್ನು ನೀವು ಈ ದಿನ ವ್ಯಕ್ತಪಡಿಸಬೇಕಾಗತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನ ಹರಿಸಬೇಕಾಗತ್ತೆ. ಮನೆಯ ಹೊರಗೆ ನಿಮಗೆ ಕೆಲಸದ ಒತ್ತಡ ವಿಪರೀತವಾಗಿರುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ, ಹಾಗೆ ನಿಮಗೆ
ಬೇಕಾದಂತಹ ಕೆಲವು ಸೌಲಭ್ಯಗಳ ಬಗ್ಗೆ ಈ ದಿನ ತುಂಬ ಚಿಂತನೆ ಮಾಡ್ತೀರಿ, ತುಂಬ ಆಲೋಚನೆ ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಬಹಳ ಸಮಯದಿಂದ ನೆನೆಗುದಿಗೆ ಬಿದ್ದಿರುವಂತಹ ವಿವಾದಗಳು ಈ ದಿನ ಸರಾಗವಾಗಿ ಮುನ್ನಡೆಯುತ್ತೆ. ಅಂಥದ್ರಲ್ಲಿ ತುಂಬ ಪ್ರಯತ್ನ ಮಾಡ್ತೀರಿ. ಅಲ್ಲಿ ನಿಮ್ಮ ಆತ್ಮವಿಶ್ವಾಸ ಎಷ್ಟಿದೆ ಅನ್ನುವಂಥದ್ದು ಸಾಬೀತಾಗುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳಿದ್ರೂ ಕೂಡ ಅದನ್ನು ನಿಭಾಯಿಸಲೇಬೇಕು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದು ನಿಮಗೆ ಈ ದಿನ ಇಲ್ಲ. ಹಾಗಾಗಿ ಹೊಡೆದ್ರೆ ಭಂಡಾರ ಹೊಡಿಬೇಕು. ಇದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ತೃಪ್ತಿ ಅನ್ನುವಂಥದ್ದು ಅಲ್ಪತನಕ್ಕೆ ಇರಬಾರ್ದು, ಅಲ್ಪ ತೃಪ್ತಿ ಇರಬಾರ್ದು. ಸ್ವಲ್ಪ ಶಾಶ್ವತವಾಗಿರುವಂತಹ ಒಂದು ಅನುಕೂಲವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. 3ನೇ ಮನೆ ಕೀರ್ತಿ ಸ್ಥಾನ, ಇದು ಪರಾಕ್ರಮ ಸ್ಥಾನ. ಹಾಗಾಗಿ ನಿಮ್ಮ ಉದ್ಯೋಗದ ಯತ್ನಗಳು ಈ ದಿನ ಉತ್ತಮವಾಗಿ ನಡೆಯುತ್ತೆ, ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ಹಠಾತ್ತಾಗಿ ಹಣಕಾಸಿನ ಲಾಭ ಉಂಟಾಗುತ್ತೆ. ಯಾರೋ ಹಣದ ಸಹಾಯ ಮಾಡ್ತಾರೆ, ಬರಬೇಕಾದಂಥ ಹಣ ಸಿಕ್ಕತ್ತೆ. ಬ್ಯಾಂಕಿನಿಂದ ಅಥವಾ ಹಣಕಾಸಿನ ಸಂಸ್ಥೆಗಳಿಂದ ಕೂಡ ಈ ದಿನ ನಿಮಗೆ ಭರವಸೆ ಅನ್ನುವಂಥದ್ದು ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಬೇಕಾದಂತಹ ಪ್ರಮುಖವಾದ ಒಂದು ಸಂಪನ್ಮೂಲ ಹಣ ನಿಮ್ಮ ಕೈ ಸೇರುತ್ತೆ, ಅಥವಾ ಬರುವಂತಹ ಸೂಚನೆಗಳಾದರೂ ನಿಮಗೆ ಈ ದಿನ ಬಂದೊದಗತ್ತೆ. ಹಾಗೆ ಈ ದಿನ ಕೌಟುಂಬಿಕ ವಾತಾವರಣ ಕೂಡ ಸ್ವಲ್ಪ ತೃಪ್ತಿದಾಯಕವಾಗಿರುತ್ತೆ. ಮನೆಯಲ್ಲಿ ಏನೋ ಒಂದು ಸಹಮತ ಇದೆ. ಮನೆಯವರೆಲ್ಲ ಕೂಡ ಒಂದು ಕೆಲಸಕ್ಕೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥದ್ದು ಕೂಡ ಈ ದಿನ ಕಾಣಿಸ್ತಾ ಇದೆ. ಇನ್ನು ಭೋಜನದಲ್ಲಿ, ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಯೋಗ ಈ ದಿನ ಇದೆ. ಹಾಗೆ ಮನೆಯ ಹೊರಗೆ ಕೂಡ ನಿಮಗೆ ವಾತಾವರಣ ಅನುಕೂಲಕರವಾಗಿರುತ್ತೆ. ನಿಮ್ಮ ಓಡಾಟಕ್ಕೆ, ನಿಮ್ಮ ಪ್ರಯಾಣಕ್ಕೆ ವಾಹನ ಸೌಕರ್ಯ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಮಾತು ಬಹಳ ಮೃದುವಾಗಿರುವಂಥದ್ದು, ಬಹಳ ಸಿಹಿಯಾಗಿರುವಂಥದ್ದು, ಇನ್ನೊಬ್ಬರಿಗೆ ಹಾನಿ ಆಗಬಾರ್ದು, ನೋವಾಗಬಾರ್ದು, ಆ ರೀತಿಯಲ್ಲಿ ಜಾಗ್ರತೆ ವಹಿಸಿ ಮಾತಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ಮುನ್ನೆಚ್ಚರಿಕೆಯಿಂದ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಯಶಸ್ಸಿಗೆ ಬೇಕಾದಂತಹ ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಇದು ನಿಮಗೆ ಧನಾತ್ಮಕವಾಗಿರುವಂಥ ಒಂದು ಫಲಿತಾಂಶವನ್ನು ತರುತ್ತೆ. ಹಾಗೆ ನಿಮ್ಮಲ್ಲಿ ಯಾರೋ ಋಣಾತ್ಮಕವಾಗಿರ್ತಾರೆ, ಈ ನೆಗೆಟಿವ್ ವೈಬ್ಸ್ ಅನ್ನೋವಂಥದ್ದು ಇದೆ. ನೆಗೆಟಿವ್ ಥಾಟ್ಸ್ ಯಾವಾಗಲೂ ಕೆಲವರಿಗೆ ಬರ್ತಾ ಇರುತ್ತೆ. ಆದಷ್ಟು ಅಂಥವರಿಂದ ದೂರ ಇರಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗಿರುವಂಥ ಆಸಕ್ತಿ ಕಡಿಮೆ ಆಗಿಬಿಡ್ಬೋದು. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 2ರಲ್ಲಿ ಚಂದ್ರ, ಇದು ವಾಕ್ಸ್ಥಾನ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ನಿಮ್ಮ ಯೋಗ್ಯತೆಗೆ ಅನುಸಾರ, ನಿಮ್ಮ ಜವಾಬ್ದಾರಿಗೆ ಅನುಸಾರವಾಗಿ ಮಾತನ್ನು ನೀವು ಆಯ್ದುಕೊಳ್ಬೇಕಾಗತ್ತೆ. ಮಾತಲ್ಲಿ ಬಳಸುವಂಥ ಪದಗಳಲ್ಲಿ ತುಂಬ ಜಾಗ್ರತೆ ಬೇಕು. ಇನ್ನು ಯಾರಿಗಾದರೂ ಭರವಸೆ ಕೊಡುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿ, ನಿಮ್ಮ ಇತಿಮಿತಿ ಒಳಗೆ ಆ ಭರವಸೆ ಇದೆಯಾ ಅನ್ನುವಂಥದ್ದನ್ನು. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಯಾವುದಾದ್ರೂ ವಿಚಾರದಲ್ಲಿ ಒಂದು ಹೊಸ ತಂತ್ರವನ್ನು ನೀವು ಕಂಡುಕೊಳ್ಬೇಕಾಗತ್ತೆ. ಹಾಗಾಗಿ ನೀವೇ ಒಂದು ಕಾರ್ಯತಂತ್ರವನ್ನು ರೂಪಿಸುವಂಥದ್ದೋ ಅಥವಾ ಅಂಥ ಒಂದು ತಂತ್ರವನ್ನು ಬೇರೆಯವರಿಂದ ಎರವಲು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಜೀವನದಲ್ಲಿ ಪ್ರಗತಿ ಇರಬೇಕು, ಕೆಲಸದಲ್ಲಿ ಭದ್ರತೆ ಇರಬೇಕು. ಇನ್ನು ಕುಟುಂಬದ ವ್ಯವಹಾರಗಳಲ್ಲಿ ನಿಮಗೆ ಶಾಂತಿ, ಸಹನೆ, ನೆಮ್ಮದಿ ಬೇಕು ಅನ್ನುವಂಥ ವಿಚಾರಗಳೇನಿದೆ, ಇದು ಬಹಳ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ಳುತ್ತೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಇರುವಂಥದ್ದು. ಆದರೆ ಪ್ರಯತ್ನಕ್ಕೆ ಸ್ವಲ್ಪ ಮಿಶ್ರ ಫಲಗಳಿರೋದ್ರಿಂದ ಯಾವುದಕ್ಕೂ ಕೂಡ ನೀವು ಯೋಚನೆ ಮಾಡಬೇಡಿ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆಸಕ್ತಿಯನ್ನು ಕಳ್ಕೊಳ್ಬೇಡಿ. ಇನ್ನು ಈ ದಿನ ಕೆಲವೊಂದು ಲಾಭಕ್ಕಾಗಿ ತೆಗೆದುಕೊಳ್ಳುವಂಥ ತೀರ್ಮಾನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ನಿಮ್ಮ ವೈಯಕ್ತಿಕ ಲಾಭ ಇಲ್ಲಿ ಪ್ರಧಾನ ಅಲ್ಲ, ಸಮಷ್ಟಿ ಪ್ರಧಾನ, ನಿಮ್ಮ ಕುಟುಂಬ ಪ್ರಧಾನ, ಬಂಧು ಮಿತ್ರರು ಪ್ರಧಾನ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ತೀರ್ಮಾನಗಳು ಇರಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಮನೆಯ ಒಳಗೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು 4 ಗೋಡೆಯ ಒಳಗೆ
ತೀರ್ಮಾನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ಕುಟುಂಬದ ಗೌರವವನ್ನು ನೀವು ಉಳಿಸಿದಂತಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆಯ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ, ತುಂಬ ಚಟುವಟಿಕೆ ಇರುವಂತಹ ದಿನ, ತುಂಬ ಆ್ಯಕ್ಟಿವ್ ಆಗಿರುವಂತಹ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಲವಲವಿಕೆ ಅನ್ನುವಂಥದ್ದು ಇದೆ. ಹಾಗೆ ಹಣಕಾಸಿನ ತೊಂದರೆಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ತುಂಬ ಪ್ರಯತ್ನ ಪಡ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಬಂಧು ಮಿತ್ರರೊಂದಿಗೆ ಉತ್ತಮವಾದಂಥ ಒಂದು ವ್ಯವಹಾರಗಳನ್ನು ಮಾಡುವಂಥದ್ದು ಇದೆ. ನಾಳಿನ ದೃಷ್ಟಿಗಾಗಿ ತೆಗೆದುಕೊಳ್ಳುವಂಥ ತೀರ್ಮಾನ ಫಲಪ್ರದವಾಗಿರುತ್ತೆ. ಇನ್ನು ಗ್ರಹ ಸ್ಥಾನಗಳು ಉತ್ತಮವಾಗಿರೋದ್ರಿಂದ ನಿಮ್ಮ ಯೋಗ್ಯತೆ ಗುರುತಿಸಲ್ಪಡುತ್ತೆ. ನಿಮ್ಮ ಉದ್ಯೋಗದಲ್ಲಿ ಒಂದು ಭರವಸೆಯ ಖಾತ್ರಿ ನಿಮಗೆ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಉಳಿದದ್ದೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾದಂಥ ರೀತಿಯಲ್ಲೇ ಮುಂದುವರಿಯುತ್ತೆ. ಇನ್ನು ಪ್ರಯಾಣ ಮಾಡಬೇಕಾದಂಥ ಸಂದರ್ಭ ಒದಗಿ ಬರುವಂಥದ್ದು ಕೂಡ ಇದೆ. ಇಲ್ಲಿ ನಿಮಗೆ ಸಂತೋಷ ಇದೆ ಪ್ರಯಾಣದಲ್ಲಿ. ಆದರೆ ಈ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳೋ ಮೊದಲು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹಿರಿಯರ ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ಹಾಗೆ ತಜ್ಞರ ಸಲಹೆಯನ್ನು ಕೂಡ ಕೆಲವೊಮ್ಮೆ ಪಡ್ಕೊಳ್ಳುವಂಥ ಅನಿವಾರ್ಯತೆ ಒದಗಿ ಬರ್ಬೋದು. ಇನ್ನು ಬಹಳ ಸಮಯದಿಂದ ನೀವು ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಬೇಕು ಅಥವಾ ಒಂದು ಕೆಲಸವನ್ನು ಪೂರ್ಣ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀರೋ ಅದು ನಿಮ್ಮ ಕುಟುಂಬಸ್ಥರ ನೆರವಿನಿಂದ ಪೂರ್ಣವಾಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬಸ್ಥರು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗೆ ಈ ದಿನದಲ್ಲಿ ಈ ಹಣಕಾಸಿನ ವ್ಯವಹಾರ ಆಗಲಿ, ವ್ಯಾಪಾರಿ ವ್ಯವಹಾರಗಳಲ್ಲಾಗಲಿ ನಷ್ಟ ಅನುಭವಿಸಿದ್ರೂ ಕೂಡ ಅದರಿಂದ ಹೊರ ಬರುವಂಥದ್ದು ಹೇಗೆ, ಅದನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಇತ್ಯಾದಿ ವಿಚಾರಗಳಲ್ಲಿ ನಿಮ್ಮ ನಿಲುವು ಸ್ಪಷ್ಟವಾಗಿರುತ್ತೆ. ಹಾಗಾಗಿನೇ ಈ ದಿನ ಪರಿಹಾರ ಕ್ರಮದಲ್ಲಿ ತುಂಬ ಆಸಕ್ತಿ ಇದೆ. ಅದನ್ನು ಬಹಳ ನಿಷ್ಠೆಯಿಂದ ಮುಂದುವರಿಸ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.